ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಮುಕ್ತಿ ಸ್ವರೂಪ ನಿರ್ಣಯದ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ವರೂಪಾನಂದಾನುಭವೇ ಮುಕ್ತಿ ಎನ್ನುವುದು ಅಭಿಮತವಾಗಿದೆ. ಮಾಯಾವಾದಿಗಳು ಅಂದರೆ ಅದ್ವೈತಿಗಳು ನಿರ್ವಿಶೇಷ ಬ್ರಹ್ಮಭಾವವೇ ಮುಕ್ತಿ ಮೋಕ್ಷ ಎನ್ನುತ್ತಾರೆ. ಅವರ ಪ್ರಕಾರ ಬ್ರಹ್ಮಭಾವವೆಂದರೆ ಈ ಅವಸ್ಥೆಯು ಇಂತಹದೆಂದು ಯಾವ ವಿಶೇಷಣಗಳಿಂದಲೂ ಹೇಳಲು ಸಾಧ್ಯವಾಗದ ಒಂದು ಅನಿರ್ವಚನೀಯ ಸ್ಥಿತಿಯಾಗಿದೆ. ಈ ಸ್ಥಿತಿಯು ಯಾವಾಗಲೂ ಜೀವನದಲ್ಲಿ ಇರುವಂತಹದೋ ಅಥವಾ ಕೆಲವು ಸಮಯದ ನಂತರ ಬರುವಂತಹದೋ ಎಂಬ ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರವಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಲು ಸಾಧ್ಯವಾಗದ ವಿಚಿತ್ರ ಸ್ಥಿತಿಯೇ ನಿರ್ವಿಶೇಷ ಮುಕ್ತಿಯಾಗಿದೆ. ಈ ಮುಕ್ತಿಯು ಯಾವಾಗ ದೊರೆಯುತ್ತದೆ ಎಂಬ ಪ್ರಶ್ನೆಗೆ ಅವರು ಜ್ಞಾನ ಪರಿಪಾಕವಾದ ನಂತರ ಎಂದು ಉತ್ತರ ಹೇಳಿದರೆ, ಮುಕ್ತಿಯು ಜ್ಞಾನೋತ್ತರ ಕಾಲೀನ ಸಂಬಂಧವುಳ್ಳದ್ದು ಎಂಬ ವಿಶೇಷಣ ಹೇಳಿದಂತಾಗಿ ಮುಕ್ತಿಯು ನಿರ್ವಿಶೇಷವೆಂದು ಹೇಳಿದ ವಾಕ್ಯಕ್ಕೆ ಸ್ವವ್ಯಾಹತಿ ಅಂದರೆ ವಿರುದ್ಧ ಭಾಷಣ ರೂಪದೋಷವು ಬರುತ್ತದೆ. ಉತ್ತರ ಹೇಳದಿದ್ದರೆ ಅನುಕ್ತಿ ಎಂಬ ದೋಷವೂ ಬರುತ್ತದೆ. ಇದೇ ರೀತಿ ಮುಕ್ತಿ ಯಾವಾಗ, ಮುಕ್ತಿ ಯಾರಿಗೆ, ಮುಕ್ತ ವ್ಯವಸ್ಥೆಯು ಎಂತಹದು ಇತ್ಯಾದಿ ಪ್ರಶ್ನೆಗಳಿಗೆ ಕೊಡುವ ಉತ್ತರಗಳಲ್ಲಿ ಹೀಗೆ ಸ್ವವ್ಯಾಹತಾದಿ ದೋಷಗಳು ಬರುವುದರಿಂದ ಮಾಯಾವಾದಿಗಳ ಮುಕ್ತಿ ನಿರೂಪಣೆಯು ಅಯೋಗ್ಯವೂ ವ್ಯರ್ಥವಾಗಿದೆ. ಮಾಯಾವಾದಿಗರ ಪ್ರಕಾರ ಮುಕ್ತನಾದವನಿಗೆ ಬುದ್ಧಾದಿ ಅತೀಂದ್ರಿಯಗಳು ಕರಚರಣಾದಿ ಬಾಹ್ಯೇಂದ್ರಿಯಗಳು ಇರುವುದಿಲ್ಲ. ಹೀಗಾಗಿ ಅವರ ಪ್ರಕಾರ ಮುಕ್ತನು ಯಾವುದೇ ರೀತಿಯ ಒಳ ಹೊರ ಅನುಭವವಿಲ್ಲದ ಕಟ್ಟಿಗೆ ಕಲ್ಲು ಇತ್ಯಾದಿ ಮೂರ್ತಿಗಳಂತೆ ಇರುವನು. ಇಂತಹ ಅವಸ್ಥೆಯನ್ನು ಎಲ್ಲರಿಂದ ಅಪೇಕ್ಷಿತ ಪರಮ ಪುರುಷಾರ್ಥವೆಂದು ಅನ್ನುವುದು ಎಂದಿಗೂ ಸರಿಯಾಗುವುದಿಲ್ಲ. ಎಲ್ಲ ವಿಚಾರವಂತರು ದುಃಖ ಮಿಶ್ರವಿಲ್ಲದ ಶಾಶ್ವತ ಸುಖವನ್ನು ಬಯಸುತ್ತಾರೆ ಹೊರತು ಇಂತಹ ಜಡಾವಸ್ಥೆಯನ್ನು ಬಯಸುವುದಿಲ್ಲ. ವೇದಗಳಲ್ಲಿ ಸಾರೂಪ್ಯ ಮುಕ್ತಿಯನ್ನು ಹೇಳಿದ್ದಾರೆ. ಅಂದರೆ ಮುಕ್ತರು ಭಗವಂತನಂತೆ ರೂಪಧರಿಸಿ ಸ್ವರೂಪ ಸುಖವನ್ನು ಎಂದು ಅರ್ಥ. ಬೌದ್ಧ ಮಾಯಾವಾದಿಗಳು ಹೇಳುವಂತೆ ಮುಕ್ತನು ಬುದ್ಧಾದಿಗಳಿಂದ ಹೀನನು ಎಂದು ಒಪ್ಪಿದರೆ ಜ್ಞಾನೇಚ್ಛಾ ಪ್ರಯತ್ನಾದಿಗಳುಳ್ಳ ಶ್ರೀಹರಿಯು ದುಃಖವನ್ನು ಸ್ವೀಕರಿಸದೆ ಆನಂದವನ್ನು ಮಾತ್ರ ಸ್ವೀಕರಿಸಿ ತನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ತನ್ನ ಅನುಗ್ರಹಕ್ಕೆ ಪಾತ್ರನಾದ ವ್ಯಕ್ತಿಯನ್ನು ದೋಷ ದೂರರನ್ನಾಗಿ ಮಾಡಿ ಸುಖಿಯನ್ನಾಗಿ ಮಾಡುತ್ತಾನೆ ಎಂಬ ವೇದದ ಅಭಿಪ್ರಾಯವನ್ನು ಸುಳ್ಳು ಎನ್ನಬೇಕಾಗುವುದು. ಏಕೆಂದರೆ ಬುದ್ಧಾದಿಹೀನ ಜೀವನು ಸುಖವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದರೆ ವೇದವಚನವನ್ನು ಸುಳ್ಳು ಎನ್ನಲು ಬರುವುದಿಲ್ಲ. ಆದ್ದರಿಂದ ಮಾಯಾವಾದಿಗಳ ಅಭಿಪ್ರಾಯ ತಪ್ಪಾಗಿದೆ ಎಂಬುದೇ ಸರಿ. ನೈಯಾಯಿಕರು ಮುಕ್ತಿಯಲ್ಲಿ ಸುಖವನ್ನು ಒಪ್ಪಿದರೆ ದುಃಖವನ್ನು ಒಪ್ಪಬೇಕಾಗುತ್ತದೆ. ಆದ್ದರಿಂದ ಮೋಕ್ಷದಲ್ಲಿ ಸುಖವೇ ಇಲ್ಲವೆಂದು ಏಕೆ ಹೇಳಬಾರದು ಎನ್ನುವರು. ಇದೂ ಸರಿಯಲ್ಲ. ಯಾವನು ಸ್ವರೂಪ ಸುಖವುಳ್ಳವನೋ ಅವನು ದುಃಖಿಯೂ ಆಗಿರುವನು ಸಂಸಾರಿ ಜೀವನಂತೆ ಎಂಬ ಪ್ರತ್ಯನುಮಾನದಿಂದ ದುಃಖರಹಿತನಾದ ಮುಕ್ತನು ಸ್ವರೂಪಹೀನನಾಗಿರುವನು ಎಂದು ಒಪ್ಪಿಕೊಳ್ಳಬೇಕಾಗುವುದು. ಮುಕ್ತನು ಸ್ವರೂಪಹೀನನು ಎಂದು ಒಪ್ಪಿಕೊಂಡರೆ ನೈಯಾಯಿಕನು ಶೂನ್ಯವಾದಿಯಾಗಬೇಕಾಗುವುದು. ಈ ವಿಷಯದಲ್ಲಿ ವೈಶೇಷಿಕರು ತಮ್ಮ ಅಭಿಪ್ರಾಯವನ್ನು ಹೀಗೆ ಮಂಡಿಸುತ್ತಾರೆ. ಚರ್ಚೆಗೆ ವಿಷಯನಾದ ಮುಕ್ತ ಜೀವನಿಗೆ ದೇಹಾದಿಗಳು ಇವೆ ಎಂದು ಒಪ್ಪಿದರೆ
ಚರ್ಚಾ ವಿಷಯನಾದ ಮುಕ್ತ ಜೀವನು ಹಸಿವು, ಬಾಯಾರಿಕೆ, ಶೋಕ, ಮೋಹ, ರಾಗ ಮತ್ತು ದ್ವೇಷಗಳೆಂಬ ಷಡೂರ್ಮಿ 6 ದೋಷಗಳಿಂದ ಸಹಿತನಾಗಿದ್ದಾನೆ. ದೇಹವುಳ್ಳವನಾದ್ದರಿಂದ ಎಂಬ ಯುಕ್ತಿವಾಕ್ಯದಿಂದ ಅವನಲ್ಲಿ ಈ ದೋಷಗಳನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಮುಕ್ತನಿಗೆ ಬುದ್ಧಾದಿಗಳು ಇವೆ ಎಂದರೆ ತದಾಶ್ರಯ ದೇಹವೂ ಇದೆ ಎಂದು ಹೇಳಬೇಕಾಗುವುದು. ದೇಹವಿದ್ದಲ್ಲಿ ದೋಷಗಳು ಇರುವುದು ಸ್ವಾಭಾವಿಕ. ಮುಕ್ತಿಯಲ್ಲಿಯೂ ಈ ಷಡೂರ್ಮಿ ರೂಪ ದೋಷಗಳಿವೆ ಎಂದು ಒಪ್ಪಿದರೆ ಮುಕ್ತಿಯು ಅರ್ಥಶೂನ್ಯವಾಗುವುದು. ಆದುದರಿಂದ ಈ ದೋಷಹೀನತೆಗಾಗಿ ಮುಕ್ತನು ದೇಹರಹಿತನೆಂದು ಹೇಳುವುದು ಸರಿಯಲ್ಲವೇ? ದೇಹರಹಿತನೆಂದ ಮೇಲೆ ಒಳ ಹೊರ ಅವಯವಗಳು ಇಲ್ಲವೆಂದು ಹೇಳುವುದು ಸೂಕ್ತವಾಗುವುದು. ವೈಶೇಷಿಕನ ಈ ಯುಕ್ತಿವಾದದಲ್ಲಿ ಪ್ರಾಕೃತ ದೇಹತ್ವ ಎಂಬ ಉಪಾಧಿ ಇದ್ದುದರಿಂದ ಅವನ ಯುಕ್ತಿವಾಕ್ಯವು ದೋಷವುಳ್ಳದಾಗುತ್ತೆ. ನಾವು ಮುಕ್ತಿಯಲ್ಲಿ ಮುಕ್ತರಿಗೆ ದೇಹವಿದೆ, ಅವಯವಗಳಿವೆ ಎಂದು ಒಪ್ಪುವುದರ ಜೊತೆಯಲ್ಲಿ ಆ ದೇಹವು ಪ್ರಕೃತಿ ವಿಕಾರದಿಂದ ಉತ್ಪನ್ನವಾದ ಪ್ರಾಕೃತ ದೇಹವಾಗಿರದೆ ಅದು ಶುದ್ಧ ಅಪ್ರಾಕೃತ ದೇಹವಾಗಿದೆ ಎಂದು ಹೇಳುತ್ತೇವೆ. ಒಂದು ವೇಳೆ ಮುಕ್ತ ದೇಹವು ಅಪ್ರಾಕೃತವಾಗಿದ್ದರೆ ಷಡೂರ್ಮಿ ರೂಪ ದೋಷಗಳು ಅಲ್ಲಿ ಬರುತ್ತಿದ್ದವು. ಆದರೆ ಆ ದೇಹ ದೇವರ ಶರೀರದಂತೆ ಅಪ್ರಾಕೃತವಾದುದರಿಂದ ಅಲ್ಲಿ ಷಡೂರ್ಮಿ ದೋಷಗಳುಳ್ಳ ಸಂಪರ್ಕ ಬರುವುದಿಲ್ಲವಾದ್ದರಿಂದ ಮುಕ್ತಿಯು ದೋಷಯುಕ್ತವಾಗುವುದಿಲ್ಲ. ಚರ್ಚಾ ವಿಷಯನಾದ ಮುಕ್ತನು ಷಡೂರ್ಮಿ ರೂಪ ದೋಷಯುಕ್ತನಾಗಿಲ್ಲ, ಅಶುದ್ಧ ಪ್ರಾಕೃತ ದೇಹರಹಿತನಾದುದರಿಂದ ಈಶ್ವರನಂತೆ ಎಂಬ ತರ್ಕವಾಕ್ಯದಿಂದ ವೈಶೇಷಿಕರ ಯುಕ್ತವು ನಿರಾಕೃತವಾಗುತ್ತದೆ. ದೇವರು ದೇಹವುಳ್ಳವನಾಗಿದ್ದಾನೆ, ಅವನಲ್ಲಿ 6 ಊರ್ಮಿಗಳಿಲ್ಲ. ಆದ್ದರಿಂದ ಅವನು ದೇಹವುಳ್ಳವನೋ ಅವನು 6 ಊರ್ಮಿಗಳುಳ್ಳವನು ಎಂಬ ವ್ಯಕ್ತಿಯು ಇಲ್ಲದುದರಿಂದ ವೈಶೇಷಿಕನ ಅನುಮಾನ ವಾಕ್ಯದಲ್ಲಿಯ ಹೇತುವಿಗೆ ವ್ಯಭಿಚಾರ ಬರುವುದು. ಈ ವ್ಯಭಿಚಾರ ನಿವಾರಣೆಗೆ ಅವನು ದೇವರು ಶರೀರಹೀನನು ಎಂದು ಹೇಳಬೇಕಾಗುವುದು. ಹಾಗೆ ಹೇಳಿದರೆ ಜ್ಞಾನೇಚ್ಛಾದಿಗಳು ಅಧಿಷ್ಠಾನಹೀನವಾಗಿ ಮೊಲದ ಕೋಡಿನಂತೆ ಅಸತ್ತಾಗುವುದು. ಈ ಅಸತ್ತನ್ನು ಒಪ್ಪದ ವೈಶೇಷಿಕನು ದೇವರು ಜ್ಞಾನಾನಂದ ರೂಪನು, ಅವನಿಗೆ ಪ್ರಾಕೃತ ದೇಹ ಅವಶ್ಯಕತೆ ಇಲ್ಲವೆಂದು ಹೇಳಬೇಕು. ಅವನು ಹೀಗೆ ಹೇಳಿದರೆ ಈ ವಿಚಾರವು ನಮಗೆ ಸಮ್ಮತವೇ ಆಗಿದೆ. ನಾವು ದೇವರು ಹಾಗೂ ಮುಕ್ತರಿಗೆ ದೇಹವಿದೆ ಎಂದು ಹೇಳಿದರೂ ಪ್ರಾಕೃತ ದೇಹವಿದೆ ಎಂದು ಹೇಳುವುದಿಲ್ಲ. ಶ್ರೀಹರಿಯು ಅಪ್ರಾಕೃತ ಜ್ಞಾನಾನಂದ ಸ್ವರೂಪ ಉಳ್ಳವನಾಗಿದ್ದಾನೆ. ಈ ಸ್ವರೂಪವನ್ನೇ ನಾವು ಅಪ್ರಾಕೃತ ಶರೀರವೆನ್ನುತ್ತೇವೆ. ಈ ಶ್ರೀಹರಿಯಂತೆ ಮುಕ್ತನು ಸಹ ಅವನ ಅನುಗ್ರಹದಿಂದ ಜ್ಞಾನಾನಂದಾತ್ಮಕ ಸ್ವರೂಪ ಶರೀರವುಳ್ಳವನಾಗಿರ್ತಾನೆ. ದೇವರಂತೆ ಊರ್ಮಿಮತ್ವಾದಿ ರಹಿತನು, ಸ್ವಾನಂದ ಭೋಗಿಯು ಆದುದರಿಂದ ಪ್ರಾಕೃತ ದೇಹಜನ್ಯ ದುಃಖ ಭೋಗವು ಅವನಿಗಿರುವುದಿಲ್ಲ. ಮುಕ್ತನ ಜ್ಞಾನಾನಂದಾತ್ಮಕ ದೇಹದಲ್ಲಿ ಅವಯವಗಳನ್ನು ಒಪ್ಪಿದರೆ ಸಾವಯವ ವಸ್ತುವು ನಾಶಕ್ಕೆ ಗುರಿಯಾದಂತೆ ಈ ದೇಹವು ನಾಶವಾಗಲಿ, ಇಲ್ಲದಿದ್ದರೆ ಪರಮಾಣುವಿನಂತೆ ಮುಕ್ತ ದೇಹವು ಅವಯವಹೀನವಾಗಲಿ ಎಂದು ಆಕ್ಷೇಪಿಸುವುದು ಸರಿಯಲ್ಲ. ಮುಕ್ತ ದೇಹದ ಅವಯವಗಳು ಅಪ್ರಾಕೃತವಾದುಗಳಾದ್ದರಿಂದ ಮತ್ತು ಮುಕ್ತ ಜೀವನಿಗೂ ಸುಖ ಜ್ಞಾನಾತ್ಮಕವಾದ ಆತನ ಅವಯವಗಳಿಗೂ ಅಭಿನ್ನತೆಯನ್ನು ನಾವು ಸ್ವೀಕರಿಸುವುದರಿಂದ ಆ ದೇಹವು ಅವಿನಾಶಿಯಾಗಿದೆ. ಸಾವಯವ ವಸ್ತುಗಳ ನಾಶವನ್ನು ಹೇಳುವ ವೈಶೇಷಿಕರು ಆತ್ಮನಿಗೆ ಪರಮಾಣುವಾದಿ ಸೂಕ್ಷ್ಮ ಪ್ರದೇಶದಲ್ಲಿ ಮತ್ತು
ಸ್ಥೂಲ ಪ್ರದೇಶದಲ್ಲಿ ವ್ಯಾಪ್ತಿಯನ್ನು ಹೇಳಿ ಆ ಪ್ರದೇಶಗಳು ಆತ್ಮಭಿನ್ನವೆಂದು ಹೇಳುತ್ತಾರೆ. ಹಾಗೆ ಆತ್ಮಭಿನ್ನವಾದ ಅವಯವಗಳುಳ್ಳ ಮುಕ್ತ ದೇಹವು ಸಾವಯವವಾಗಿದ್ದರೂ ನಿತ್ಯವೆಂದು ಹೇಳುವುದು ತಪ್ಪಾಗುವುದಿಲ್ಲ. ಮುಕ್ತ ಜೀವನು ಸ್ವರೂಪ ಹಾಗೂ ಅವಯವಗಳುಳ್ಳಂತೆ ಸ್ವರೂಪದಿಂದ ಭಿನ್ನವಲ್ಲದ ಸ್ವರೂಪೇಂದ್ರಿಯಗಳಿಂದ ಯುಕ್ತನಾಗಿದ್ದಾನೆ. ಜಡದಿಂದ ಭಿನ್ನವಾದ ಜ್ಞಾನಗಳುಳ್ಳ ಚೇತನ ವಸ್ತುವಾದ ಮುಕ್ತ ಜೀವನು ರೂಪ, ರಸ, ಗಂಧ, ಶಬ್ದ, ಸ್ಪರ್ಶಗಳನ್ನು ತಿಳಿಯುತ್ತಾನೆ. ಈ ವಿಷಯದಲ್ಲಿ ಚೇತನ ವಸ್ತುವು ಅದು ರೂಪಾದಿಗಳ ಜ್ಞಾನವುಳ್ಳದು ಈಶ್ವರನಂತೆ ಎಂಬ ಯುಕ್ತಿಯು ಸಾಧಕವಾಗಿದೆ. ಈಶ್ವರನಿಗೆ ಸರ್ವಜ್ಞತ್ವ ಒಪ್ಪಿದ್ದರಿಂದ ಅವನು ರೂಪಾದಿಗಳ ಜ್ಞಾನವಿಲ್ಲದವನು ಎಂದು ಹೇಳುವುದು ಸರಿಯಾಗುವುದಿಲ್ಲ. ಆದುದರಿಂದ ದೃಷ್ಟಾಂತದಲ್ಲಿ ಸಾಧ್ಯ ವೈಶಲ್ಯ ದೋಷವೂ ಬರುವುದಿಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ದೇವರು ರೂಪಾದಿ ವಿಷಯ ಸಮೂಹವನ್ನು ಅನುಭವಿಸಿದರೂ ಅವುಗಳಿಂದ ಅವನಿಗೆ ವಿಶೇಷ ಯಾವ ಸುಖವೂ ಉಂಟಾಗುವುದಿಲ್ಲ. ಏಕೆಂದರೆ ಅವನು ನಿತ್ಯ ತೃಪ್ತನು, ಆನಂದಪೂರ್ಣನೂ ಆಗಿದ್ದಾನೆ. ಸ್ವತಂತ್ರನಾದ ಶ್ರೀಹರಿಯು ಸುಖಾನುಭವ ಮಾಡಿದರೂ ಸ್ವತಂತ್ರನಾದುದರಿಂದ ದುಃಖವನ್ನು ಸ್ವೀಕರಿಸುವುದಿಲ್ಲ. ಸುಖಾನುಭವ ಮಾಡಿದರೂ ಪೂರ್ಣನಾದ ಶ್ರೀಹರಿಯಲ್ಲಿ ಯಾವ ವೃದ್ಧಿ ಹಾಸಗಳು ಉಂಟಾಗುವುದಿಲ್ಲ. ಇದೇ ರೀತಿ ಮುಕ್ತ ಜೀವನು ಸಹ ಈ ವಿಷಯದಲ್ಲಿ ಈಶ್ವರ ಸದೃಶನಾಗಿ ಸ್ವರೂಪಭೂತ ಆನಂದವನ್ನು ಅನುಭವಿಸುತ್ತಾನೆ. ಇಂದ್ರಿಯಾದಿ ಅವಯವಗಳಿಂದ ಸಹಿತನಾಗಿ ರೂಪಾದಿಗಳ ಜ್ಞಾನವಂತನೂ ಆಗಿರುತ್ತಾನೆ. ಸಿದ್ಧವಾಗಿರುವ ಆನಂದವನ್ನು ಮಾತ್ರ ಹೆಚ್ಚಿಸಲು ಸಮರ್ಥವಾಗುವುದಿಲ್ಲ. ಇವುಗಳ ಅನುಭವವಿಲ್ಲದಿದ್ದರೆ ಇರುವ ಆನಂದಕ್ಕೆ ಕೊರತೆಯೂ ಉಂಟಾಗುವುದಿಲ್ಲ. ದೇವರನ್ನು ಒಪ್ಪದೇ ಇದ್ದ ನಿರೀಶ್ವರವಾದಿಯನ್ನು ಕುರಿತು ಯಾವನು ರೂಪಾದಿ ಜ್ಞಾನವುಳ್ಳವನಲ್ಲವೋ ಅವನು ಚೇತನನಲ್ಲಿ ಕಲ್ಲಿನಂತೆ, ಮುಕ್ತ ಜೀವನು ಚೇತನನಾದುದರಿಂದ ರೂಪಾದಿ ಜ್ಞಾನವುಳ್ಳವನಾಗಿದ್ದಾನೆ. ಈ ರೀತಿ ವ್ಯತಿರೇಕಾನುಮಾನದಿಂದ ಸಾಧಿಸುತ್ತೇವೆ. ಈ ಎಲ್ಲ ಕಾರಣಗಳಿಂದ ಮುಕ್ತ ಜೀವನಿಗೆ ಅಪ್ರಾಕೃತ ಸ್ವರೂಪಭೂತವಾದ ಶುದ್ಧ ಚಿದಾನಂದಾತ್ಮಕವಾದ ದೇಹೇಂದ್ರಿಯಾದಿಗಳು ಅವುಗಳಿಂದ ಭೋಗವು ಇದೆ ಎಂದು ನಿಶ್ಚಯವಾಗಿ ಸಿದ್ಧಿಸುತ್ತೆ. ಯತ್ರಾನಂದಶ್ಚ ಮೋದಾಶ್ಚ ಅಕ್ಷಣವದ್ವಃ ಕರ್ಣವಂತಹ ಸಖಾಯಃ ಸತತ್ರ ಪರ್ಯೇಷ್ಟಿ ಜಕ್ಷನ್ ಕ್ರೀಡನ್ ರಮಮಾಣಃ ಸೋಷ್ಣುತೆ ಸರ್ವಾನ್ ಕಾಮಾನ್. ಇವೇ ಮೊದಲಾದ ವೇದವಾಕ್ಯಗಳಿಂದಲೂ ಅನೇಕ ಯುಕ್ತಿಗಳಿಂದಲೂ ಮುಕ್ತ ಜೀವರು ಸ್ವರೂಪಭೂತ ಆನಂದವನ್ನು ಅನುಭವಿಸ್ತಾರೆ ಎಂಬ ಮಾತು ಸಿದ್ಧವಾದರೂ ಇದನ್ನೊಪ್ಪದೆ ಇದನ್ನು ದ್ವೇಷಿಸುತ್ತಾ ನಿರ್ವಿಶೇಷ ಬ್ರಹ್ಮಭಾವವೇ ಮೋಕ್ಷವೆಂದು ಅನ್ನುವವರ ಸ್ವಭಾವವು ವಿಚಿತ್ರವಾಗಿದೆ. ಜಿಜ್ಞಾಸುವು ಈ ಎಲ್ಲ ಕಾರಣಗಳಿಂದ ಪ್ರಮಾಣ ವಿರುದ್ಧ ಮಾತುಗಳನ್ನು ಬಿಟ್ಟು ಸರ್ವವ್ಯಾಪ್ತನಾದ ಶ್ರೀಹರಿಯೇ ಅನ್ಯ ಪ್ರಮಾಣಗಳ ಅಪೇಕ್ಷೆ ಇಲ್ಲದೆ ಸ್ವಾತಂತ್ರ್ಯಾದಿ ಅಶೇಷ ಗುಣಪೂರ್ಣನು ಮುಕ್ತಿದಾಯಕನು ಆಗಿದ್ದಾನೆಂದು ನಂಬಿ ಅವನಿಗೆ ಶರಣಾಗತರಾದರೆ ಅವರು ಬಯಸಿದ ಸಕಲ ಸುಖಗಳನ್ನು ಕೊಟ್ಟು ಪರಮಾತ್ಮ ಅನುಗ್ರಹಿಸ್ತಾರೆ ಎಂದು ಶಪಥಪೂರ್ವಕವಾಗಿ ಪರಮಾದರದಿಂದ ಸಜ್ಜನ ಉದ್ಧಾರಕ್ಕಾಗಿ ಇಲ್ಲಿ ವಿವರಿಸುತ್ತಿದ್ದೇನೆ. ಎಲ್ಲರಿಗೂ ಮಂಗಲವಾಗಲಿ. ಇಷ್ಟು ಉಪನ್ಯಾಸವನ್ನು ಮಾಡಿ ಶ್ರೀಮದಾಚಾರ್ಯರು ಸುಮ್ಮನಾದರು. ತ್ರಿವಿಕ್ರಮಾಚಾರ್ಯರು ನಾನಾ ಪ್ರಮೇಯಗಳಿಂದ ಕೂಡಿದ ಈ ಪ್ರವಚನವನ್ನು ಮನಃಪೂರ್ವಕ ಶ್ರವಣ ಮಾಡಿದರು. ಆಚಾರ್ಯರ ಪ್ರವಚನದಿಂದ ವಿಗತ ಸಂಶಯರಾಗಿದ್ದರೂ ವಾದ ಮಾಡಿ
ಈ ಸಿದ್ಧಾಂತದಲ್ಲಿ ಇನ್ನೂ ಹೆಚ್ಚಿನ ದಾರ್ಢ್ಯವನ್ನು ಪಡೆಯಲು ಶ್ರೀ ಮಧ್ವಾಚಾರ್ಯರ ಜೊತೆಯಲ್ಲಿ ವಾದ ಮಾಡಲು ಸಿದ್ಧರಾದರು. ಅವರು ಏನು ವಾದ ಮಾಡಿದರು, ಶ್ರೀಮದಾಚಾರ್ಯರು ಏನು ಉತ್ತರ ಕೊಟ್ಟರು ಅನ್ನುವುದನ್ನು ಮುಂದಿನ ಪ್ರವಚನದಲ್ಲಿ ತಿಳ್ಕೊಳ್ಳೋಣ. ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.